ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಗುರುವಾರ ಈವ್ನಿಂಗಿಂದ ನಾನು ಬ್ಲಾಗ್ನ ಮಾಡ್ತಾಯಿದ್ದೀನಿ. ನೋಡಿ, ಟಾಮಿಗೆ ಶುಕ್ರವಾರ ಮಾಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಗುರುವಾರ ಈವ್ನಿಂಗ್ಗೆ ಅದಕ್ಕೆ ಸ್ನಾನ ಮಾಡಿಸಿ ಈಚೆ ಕಟ್ಟಾಕಿದ್ದೀನಿ. ಹಾಗೆ ಈಚೆ ಎಲ್ಲ ಫುಲ್ ಧೂಳೆಲ್ಲ ಆಗಿತ್ತು, ಗೋಡೆಗಳೆಲ್ಲ ಟೈಲ್ಸ್ ಅದೆಲ್ಲ ನೀಟ್ ಮಾಡಿ ತೊಳೆದಿದ್ದೀನಿ ನೀರು ಹಾಕಿ. ಸೊ ನೋಡಿ, ಬಾಗಿಲೆಲ್ಲ ತೊಳೆದ್ಬಿಟ್ಟು ಗುರುವಾರ ಈವ್ನಿಂಗು ಮನೆಯೆಲ್ಲ ಕಸ ಹೊಡೆದ್ಬಿಟ್ಟು ನೀಟಾಗಿ ಎಲ್ಲ ಒರೆಸಿದ್ದೀನಿ. ಹಾಗೆ ಕಿಚನ್ ಕೂಡ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒರೆಸಿ ನೀಟಾಗಿ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿದ್ರಲ್ವಾ, ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಬಾಗಿಲೆಲ್ಲ ನೀಟಾಗಿ ಒರೆಸ್ಬಿಟ್ಟು ಬಾಗಿಲಿಗೆ ಅರಿಶಿನ ಕುಂಕುಮನ ಇಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ನಾನು ಬರೀತಾ ಇದ್ದೀನಿ. ಫ್ರೆಂಡ್ಸ್, ಮೇಯ್ನ್ ಡೋರ್ಗೆ ಸ್ವಸ್ತಿಕ್ ಚಿಹ್ನೆ ಹಾಗೆ ಹೋಮು ಎಲ್ಲ ಬರೆದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ವಾ. ನಾನು ಇಲ್ಲಿ ನಾಳೆ ಶಿವರಾತ್ರಿ ಆಗಿರೋದ್ರಿಂದ ನೀಟಾಗಿ ಬಾಗಿಲಿಗೆಲ್ಲ ಸ್ವಸ್ತಿಕ್ ಚಿಹ್ನೆನ ಬರಿತಾ ಇದ್ದೀನಿ. ನೋಡಿದ್ರಲ್ವಾ, ಹಾಗೆ ಕುಂಕುಮನ ಕೂಡ ಇಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಈಚೆ ಕೂಡ ನಾನು ಅರಿಶಿನ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಅರಿಶಿನ ಕುಂಕುಮನ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ವಾ ಹೇಗೆ ಇಟ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು. ಫ್ರೆಂಡ್ಸ್, ನಾನು ಓಂ ಬರೆಯೋದು ಮರ್ತೋಗಿದ್ದೆ, ಬರೀ ಸ್ವಸ್ತಿಕ್ ಚಿಹ್ನೆ ಮಾತ್ರ ಬರೆದಿದ್ದೆ. ಹಾಗೆ ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಗುರುವಾರ ಈವ್ನಿಂಗ್ಗೆ ಕ್ಲೀನ್ ಮಾಡ್ತಾ ಇರೋದು. ಯಾಕಂದರೆ ಶುಕ್ರವಾರ ಬೇಗ ಎದ್ದೇಳ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡ್ರೆ ಆರಾಮಾಗಿ ಇರುತ್ತಲ್ವಾ. ಸ್ವಲ್ಪ ಒಂದಿನ ಮುಂಚೆನೇ ನಾವು ಈ ರೀತಿ ನೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಈಸಿ ಆಗುತ್ತಲ್ವಾ. ಇಲ್ಲಾಂದರೆ ಎಲ್ಲ ಒಂದೇ ಸರಿ ಮಾಡಬೇಕಂದ್ರೆ ನಮಗೂ ಕಷ್ಟ ಆಗುತ್ತೆ. ಸೊ ನೋಡಿ, ಇಲ್ಲಿ ದೇವ್ರದ್ದು ಒಂದು ಸ್ಟ್ಯಾಂಡ್ ಏನೈತೆ ಅದ್ರ ಮೇಲೆ ಇರುವಂಥ ಫೋಟೋಗಳು ಹಾಗೆ ದೀಪ ಕಲಶ ಎಲ್ಲ ತೆಗೆದು ಕೆಳಗಡೆ ಇಕ್ಕಿ ನೀಟಾಗಿ ಗೋಡೆ ಎಲ್ಲ ಒರೆಸ್ತಾ ಇದ್ದೀನಿ. ಹಾಗೆ ಸ್ಟ್ಯಾಂಡು ಕೂಡ ಒರೆಸ್ತಾ ಇದ್ದೀನಿ. ಗೋಡೆ ತುಂಬ ಒಂದು ಹೊಗೆ ಎಲ್ಲ ಹೋಗಿ ಗಲೀಜಾಗೋಗಿತ್ತು. ಸೊ ನೀಟಾಗಿ ತ್ಯಾವ ಮಾಡಿಕೊಂಡು ಬಟ್ಟೆನ ಚೆನ್ನಾಗಿ ಗೋಡೆ ಎಲ್ಲ ಒರೆಸ್ತಾ ಇದ್ದೀನಿ. ಹಾಗೆ ಸ್ಟ್ಯಾಂಡ್ನು ಕೂಡ ನೀಟಾಗಿ ತ್ಯಾವ ಬಟ್ಟೆ ಮಾಡಿಕೊಂಡು ಒರೆಸ್ತಾ ಇದ್ದೀನಿ. ಅದಾದಮೇಲೆ ನೋಡಿ ಫ್ರೆಂಡ್ಸ್, ಫೋಟೋನ ಚೆನ್ನಾಗಿ ಅದಕ್ಕೆ ಸಪ್ರೇಟಾಗಿ ಬಟ್ಟೆ ಇಟ್ಕೊಂಡು ಅದೇ ಬಟ್ಟೆಯಲ್ಲಿ ಒರೆಸ್ಬೇಕು. ಯಾವ ಬಟ್ಟೆಯಲ್ಲಿ ಅಂದರೆ ಆ ಬಟ್ಟೆಯಲ್ಲಿ ಒರೆಸ್ಬಾರ್ದಲ್ವ ದೇವ್ರ ಫೋಟೋ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಅದಕ್ಕಂತಲೇ ಒಂದು ಕಾಟನ್ದು ಬಟ್ಟೆ ಇಟ್ಟಿರ್ತೀನಿ. ಸೊ ಅದನ್ನು ತ್ಯಾವ ಮಾಡಿಕೊಂಡು ನೀಟಾಗಿ ಒರೆಸ್ತಾ ಇದ್ದೀನಿ. ನೋಡಿದ್ರಲ್ವಾ, ನೀಟಾಗಿ ಒರೆಸಿದಾದ್ಮೇಲೆ ಗಂಧ ಇಟ್ಕೊತಾ ಇದ್ದೀನಿ. ನೋಡಿ, ನಮಗೆ ಹೇಗೆ ಇಷ್ಟ ಬರುತ್ತೋ ಆ ರೀತಿ ನಾವು ಬಟ್ಟೆಗಳನ್ನ ಇಟ್ಕೋಬೋದು. ನೋಡಿ, ಗಂಧ ಇಟ್ಟಾದಮೇಲೆ ಇವಾಗ ಕುಂಕುಮನ ನಾನು ಇಡ್ತಾಯಿದ್ದೀನಿ. ಫ್ರೆಂಡ್ಸ್, ನೋಡಿದ್ರಲ್ವ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ವೆಂಕಟರಮಣ ಸ್ವಾಮಿ. ಸೊ ನೋಡಿ, ಇವಾಗ ಕೆಳಗಡೆ ಒಂದು ನ್ಯೂಸ್ ಪೇಪರ್ನ ಹಾಕಿಬಿಟ್ಟು ಅದ್ರ ಮೇಲೆ ನಾನು ಫೋಟೋನ ಇಡ್ತಾಯಿದ್ದೀನಿ. ಇದು ಶುಕ್ರವಾರ ಮಾರ್ನಿಂಗಿಂದ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು ಎದ್ದೇಳಿದ್ದೀನಿ 5 ಗಂಟೆಗೆ. ಟಾಮಿನೂ ಕೂಡ ಎದ್ದೇಳಿದೆ. ನಾನು ಎಲ್ಲಾದರೂ ಹೋಗ್ತೀನಿ ಅಂತೇಳ್ಬಿಟ್ಟು ನನ್ನ ಹಿಂದೆನೇ ಬರ್ತಾಯಿದೆ. ಹೋಗಿ ಮಲ್ಕೊ ಅಂದ್ರೂ ಹೋಗಿಲ್ಲ. ನೋಡಿ, ನನ್ನ ಹಿಂದೆನೇ ಇದೆ. ಹಾಗೆ ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟು ನಾನು ಕಸ ಗುಡಿಸ್ತಾ ಇದ್ದರೆ ಅದು ನನಗೆ ಅಡ್ಡಡ್ಡನೇ ಬರ್ತಾಯಿದೆ. ಯಾಕೆಂದರೆ ಎಲ್ಲಾದರೂ ಹೋಗ್ತಾರೇನೋ, ಬೇಗ ಇದ್ದಿದ್ದಾರಲ್ವ, ಅದಕ್ಕೋಸ್ಕರ ಅದು ನನ್ನನ್ನು ಬಿಡ್ತಾನೆ ಇಲ್ಲ. ಅದಾದಮೇಲೆ ಕಸ ಗುಡಿಸಿ ಆದಮೇಲೆ ಬಕೆಟಲ್ಲಿ ನೀರು ತಗೊಂಡು ಅದಕ್ಕೆ ಫೆನಾಯಿಲ್ನ ಹಾಕಿ ನೀಟಾಗಿ ಎಲ್ಲ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 5:30 ಆಗಿದೆ. ಸ್ಟವ್ ಮೇಲೆ ನಾನು ನೀರು ಕಾಯಿಸೋಕ್ಕೆ ಇಟ್ಟಿದ್ದೀನಿ. ನೀರು ಬಿಸಿ ಆಗೋ ಅಷ್ಟರೊಳಗಡೆ ನಾನು ಮನೆ ಒರೆಸ್ಬಿಟ್ಟು ನೀಟಾಗಿ ಹಾಗೆ ಸ್ಟವ್ನ ನೀಟಾಗಿ ಒರೆಸ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮನ ಇಡ್ತಾಯಿದ್ದೀನಿ. ಅರಿಶಿನ ಕುಂಕುಮ ಇಟ್ಟಾದಮೇಲೆ ನಾನು ಸ್ಟವ್ ಮೇಲೆ ರಂಗೋಲಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಹಾಕ್ಕೋಬೇಕಂದ್ರೆ ನನಗೆ ತುಂಬ ಇಷ್ಟ. ಚೆನ್ನಾಗಿ ಕಾಣಿಸುತ್ತಲ್ವ ಈ ರೀತಿ ಹಾಕ್ಕೊಂಡ್ರೆ. ಹಾಗೆ ಒಂದು ಲಕ್ಷಣವಾಗಿ ಕೂಡ ಇರುತ್ತೆ. ನನಗೆ ಯಾವ ರೀತಿ ಬರುತ್ತೋ ಆ ರೀತಿ ಹಾಕ್ಕೊತಾ ಇದ್ದೀನಿ. ಸೊ ನೀವು ಕೂಡ ಇದೇ ರೀತಿ ಹಾಕೋದಾದರೆ ನಿಮ್ಗೆ ಯಾವ ಡಿಸೈನ್ ಬರುತ್ತೋ ಆ ಡಿಸೈನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೋಮವಾರ ಮತ್ತು ಶುಕ್ರವಾರ 2 ದಿನ ಇದೇ ರೀತಿ ಸ್ಟವ್ನ ನೀಟಾಗಿ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಕೊಂಡು ಈ ರೀತಿ ರಂಗೋಲಿನ ಹಾಕ್ಕೊತೀನಿ. ಅಂದರೆ ಸ್ಟವ್ನ ಡೈಲಿ ಒರೆಸ್ತೀನಿ, ಬಟ್ ಡೈಲಿ ಹಾಕೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ವಾರದಲ್ಲಿ 2 ಸತಿ ಹಾಕ್ಕೊತೀನಿ. ಅದೇ ರೀತಿ ಹಬ್ಬ ಬಂದಾಗ ಈ ರೀತಿ ಹಾಕ್ಕೊತೀನಿ. ಅದಾದಮೇಲೆ ನೋಡಿ, ಈಚೆ ನೀರು ಹಾಕೋಣ ಅಂತ ಹೋದರೆ ಟಾಮಿನು ನನಗಿಂತ ಮುಂಚೆನೇ ಹೋಗಿ ಈಚೆ ಕೂತ್ಕೊಂಡಿದೆ. ನೋಡಿದ್ರಲ್ವಾ, ನೋಡ್ತಾ ಇರೋದು. ನೋಡಿ, ಒಳಗಡೆ ಬಿಡ್ತಾಯಿದ್ದೀನಿ, ಆದರೂ ಬಂದು ಈಚೆ ಕೂತ್ಕೊಳ್ಳುತ್ತೆ. ನಾನು ಎಲ್ಲಾದರೂ ಹೋಗ್ತೀನಿ ಅಂತೇಳ್ಬಿಟ್ಟು
ಪೊರ್ಕೆ ತಗೊಬರೋಣ ಅಂತೇಳ್ಬಿಟ್ಟು ನಾನು ಆ ಕಡೆ ಹೋದರೆ ನೋಡಿ ಓಡಿ ಬರೋದದು. ನೀರೆಲ್ಲ ಹಾಕಿದ್ದಲ್ಲ, ಸೊ ಕಾಲಿಗೆಲ್ಲ ತ್ಯಾವ ಆಗಿಬಿಡ್ತು. ಅದ್ರ ಕಾಲೆಲ್ಲ ನೀಟಾಗಿ ಒರೆಸ್ಬಿಟ್ಟು ಒಳಗಡೆ ಬಿಟ್ಟೆ. ಹಾಗೆ ಇವಾಗ ನೋಡಿ ಬಾಗಿಲು ಮುಂದೆ ಎಲ್ಲ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಹಾಗೆ ಹೊಸ್ಲನ್ನ ಕೂಡ ನೀಟಾಗಿ ತೊಳ್ಕೊಂಡೆ. ಒಂದು ಬಟ್ಟೆ ತಗೊಂಡು ಹೊಸ್ಲೆಲ್ಲ ನೀಟಾಗಿ ಒರೆಸ್ತಾ ಇದ್ದೀನಿ. ಹಾಗೆ ಟೈಲ್ಸ್ನ ಕೂಡ ಒರೆಸ್ತಾ ಇದ್ದೀನಿ, ತ್ಯಾವ ಇತ್ತಲ್ವ ಅದಕ್ಕೋಸ್ಕರ. ಹಾಗೆ ಅರಿಶಿನ ಹೊಸ್ಲಿಗೆ ಚೆನ್ನಾಗಿ ಹಾಕಿ ಉಜ್ಜ್ತಾ ಇದ್ದೀನಿ. ನೋಡಿ, ಹೊಸ್ತಿಲಿಗೆ ಅರಿಶಿನ ಜಾಸ್ತಿ ಹಾಕಿ ಉಜ್ಜಿ ಅರಿಶಿನ ಕುಂಕುಮ ಚೆನ್ನಾಗಿಟ್ಟು ರಂಗೋಲಿ ಹಾಕಿದ್ರೆ ಅದೆಲ್ಲ ನೋಡಿ ಅಮ್ಮನವರಿಗೆ ತುಂಬ ಇಷ್ಟ ಆಗಿ ಲಕ್ಷ್ಮೀದೇವಿ ಮನೆ ಒಳಗಡೆ ಬರ್ತಾರೆ ಅಂತ ಹೇಳ್ತಾರಲ್ವ ದೊಡ್ಡವರು. ಇದು ರಂಗೋಲಿ ಬಿಡಿಸ್ತಾ ಇದ್ದೀನಲ್ವ, ಅದು ಅಕ್ಕಿ ಹಿಟ್ಟಿಂದ ನಾನು ಬಿಡಿಸ್ತಾ ಇರೋದು. ಸೊ ರಂಗೋಲಿ ಹಿಟ್ಟಿಂದ ಬಿಡಿಸಬಾರ್ದು ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ಮಾಡಿಸ್ಕೊಬಂದು ಅದರಲ್ಲೇ ನಾನು ಹೊಸ್ತಿಲ ಮೇಲೆ ರಂಗೋಲಿನ ಬಿಡಿಸೋದು. ನೋಡಿ, ಸೆಂಟ್ರಲ್ಲಿ ನಾನು ಪೇಂಟಿಂದ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಸೆಂಟ್ರಲ್ಲಿ ರಂಗೋಲಿ ಹಾಕೋಕ್ಕೆ ಆಗೋಲ್ಲ. ಅದಾದಮೇಲೆ ಆ ಸೈಡು ಈ ಸೈಡು ಅರಿಶಿನ ಉಜ್ಜಿಬಿಟ್ಟು ನಾನು ಇದು ಡಿಸೈನ್ ಇತ್ತಲ್ವ ರಂಗೋಲಿದು, ಪರಿಸರ ಸಮ್ಮೇಳನ ಅಂತ ನಡೀತು ಇಲ್ಲಿ ಯಲಹಂಕದಲ್ಲಿ, ಅಲ್ಲಿ ತಗೊಂಡೆ. ತುಂಬ ಚೆನ್ನಾಗಿತ್ತು. 2 ಡಿಸೈನ್ ತಗೊಂಡೆ. ಸೊ ಆ ಕಡೆ ಈ ಕಡೆ ಒಂದೇ ಡಿಸೈನ್ ಹಾಕಿದೆ, ಸೆಂಟ್ರಲ್ಲಿ ಬೇರೆ ಡಿಸೈನ್ ಹಾಕಿದ್ದೀನಿ ಸ್ವಸ್ತಿಕ್ದು. ನಮ್ಮದು ಕಾಂಪೌಂಡ್ ಚಿಕ್ಕದೇ ಇರೋದ್ರಿಂದ ನಾನು ಚಿಕ್ಕದಾಗಿ ರಂಗೋಲಿ ಹಾಕ್ಕೊತೀನಿ. ಊರಲ್ಲಾದರೆ ದೊಡ್ಡದಾಗಿತ್ತಲ್ವ ಕಾಂಪೌಂಡು, ಅದಕ್ಕೋಸ್ಕರ ಅಲ್ಲಿ ದೊಡ್ಡ ರಂಗೋಲಿ ಹಾಕ್ತಾಯಿದ್ದೆ. ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಇವಾಗ ಚಿಕ್ಕ ರಂಗೋಲಿಯಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ಇವಾಗ ಕೆಮ್ಮಣ್ಣನ್ನು ಬಿಡಿಸ್ತಾ ಇದ್ದೀನಿ. ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ಫೈನಲ್ಗೆ ನಾನು ಇಲ್ಲಿ ಹೂವನ್ನ ಇಡ್ತಾಯಿದ್ದೀನಿ ಬಾಗಿಲಿಗೆ. ಫೈನಲಾಗಿ ಈ ರೀತಿ ನಾನು ಬಾಗಿಲು ಮುಂದೆ ರಂಗೋಲಿನ ಬಿಡಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸಿದೆಯಲ್ಲ. ಅದಾದಮೇಲೆ ನೋಡಿ, ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ, ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳ್ಬಿಟ್ಟು. ಪೂಜೆ ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ನೋಡಿ, ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ. ಇಲ್ಲಿ ಅಟ್ಟೂರಲ್ಲಿ ಕಾಶಿ ವಿಶ್ವನಾಥ ದೇವಾಲಯ ಅಂತೇಳ್ಬಿಟ್ಟು ಇಲ್ಲೇ ಬರೋದು ನಾವು. ಪ್ರತಿ ಸಾರಿ ತುಂಬ ಚೆನ್ನಾಗಿ ಇಲ್ಲಿ ಗ್ರ್ಯಾಂಡಾಗಿ ಮಾಡ್ತಾರೆ ಪೂಜೆ ಎಲ್ಲ. ನೋಡಿ, ಕಾಶಿ ವಿಶ್ವನಾಥ ಡೆಕೋರೇಷನ್ ಚೆನ್ನಾಗಿ ಮಾಡೋರಲ್ವಾ. ಫುಲ್ಲು ರಶ್ ಇತ್ತು. ನೋಡಿ, ದೇವ್ರು ಕೂಡ ನೋಡೋಕ್ಕಾಗಿಲ್ಲ ಸರಿಯಾಗಿ. ಹಾಗೆ ಚಿಕ್ಕದಾಗಿ ಕ್ಲಿಪ್ಪಿಂಗ್ ತಗೊಂಡು ಬಂದೆ, ಆದರೂ ಅರ್ಜೆಂಟಾಗಿ ಕಳಿಸಿದ್ರು. ಇಲ್ಲಿ ಗಣೇಶ ಹಾಗೆ ಅನ್ನಪೂರ್ಣೇಶ್ವರಿ, ಕಾಶಿ ವಿಶ್ವನಾಥ 3 ದೇವರಿದ್ದಾರೆ. ತುಂಬ ಚೆನ್ನಾಗಾಯಿತು ದರ್ಶನ. ಬಟ್ ಬೇಗ ಕಳಿಸ್ಬಿಡ್ತಾರೆ, ಅದಕ್ಕೋಸ್ಕರ ಒಂದು 5 ನಿಮಿಷ ಕೂಡ ನೋಡೋಕೆ ಬಿಡಲ್ಲ. ನೋಡಿ, ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡೋರೆ. ನನಗೆ ತುಂಬ ಇಷ್ಟ ಆಯಿತು. ಈ ಸರಿ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋರೆ. ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು, ದೇವಸ್ಥಾನದಲ್ಲಿ ಫುಲ್ಲು ರಶ್ ಇತ್ತು, ಯಾಕಂದರೆ ಬೇಗ ಬಿಟ್ಟಿಲ್ಲ, ಅದಕ್ಕೋಸ್ಕರ ಕ್ಯೂ ಫುಲ್ಲು ಆಗಿಬಿಟ್ಟಿತ್ತು. ಕ್ಯೂವಲ್ಲಿ ನಿಂತ್ಕೊಂಡು ಕಾಲೆಲ್ಲ ನೋವೇ ಬಂದುಬಿಡ್ತು. ಅದಕ್ಕೋಸ್ಕರ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ. ಇದು ಸಾಯಂಕಾಲ ನಾನು ದೀಪ ಎಲ್ಲ ತೊಳ್ಕೊಂಡು ಅದಕ್ಕೆಲ್ಲ ಬಟ್ಟೆಗಳೆಲ್ಲ ಇಟ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಕಲಶ ಕೂಡ ನೀಟಾಗಿ ಗಂಧ ಇಟ್ಕೊಬಿಟ್ಟು ಕುಂಕುಮ ಇಟ್ಟು ಹಾಗೆ ಕಲಶದ ಕಾಯಿ ಕೂಡ ತೊಳೆದ್ಬಿಟ್ಟು ಅರಿಶಿನ ಉಜ್ಜ್ತಾ ಇದ್ದೀನಿ. ಫುಲ್ಲು ತೆಂಗಿನಕಾಯಿ ಫುಲ್ಲು ನಾನು ಅರಿಶಿನ ಉಜ್ಜಿಬಿಟ್ಟು ನೀಟಾಗಿ ಹಾಕಿ ಅರಿಶಿನ ಅದಾದಮೇಲೆ ಬಟ್ಟಿಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಅರಿಶಿನ ಉಜ್ಜಿಬಿಟ್ಟು ಬಟ್ಟಿಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮುಂದೆ ಇಕ್ಬಿಟ್ಟು ಹಾಗೆ ಸೈಡ್ಗೆಲ್ಲ ಅರಿಶಿನ ಉಜ್ಜ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಹಾಗೆ ಇನ್ನೊಂದು ಕೆಳಗಡೆ ಕೂಡ ಬಟ್ಟಿಕ್ಕೋಬೇಕಲ್ವ, ಅದಕ್ಕೆ ಪೇಪರ್ ಕಟ್ ಮಾಡ್ಕೊಂಡು ಈ ರೀತಿ ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಕಟ್ ಮಾಡಿಕೊಂಡು ಈ ರೀತಿ ಕುಂಕುಮನ ಹಾಕಿ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಪೇಪರಲ್ಲಿ ನಾನೇ ಕಟ್ ಮಾಡ್ಕೊಂಡು ಇಟ್ಟಿರ್ತೀವಲ್ಲ, ಅದರಲ್ಲೇ ಕುಂಕುಮನ ಹಾಕಿ ಹಚ್ಚಿದ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ರೀತಿ ಡಿಫ್ರೆಂಟಾಗಿ ನಾನು ಕಲಶದ ಕಾಯಿಗೆ ಕುಂಕುಮನ ಇಡ್ತೀನಿ. ನನಗೆ ಈ ರೀತಿ ಇಟ್ಕೋಬೇಕಂದ್ರೆ ತುಂಬ ಇಷ್ಟ. ಡಿಫ್ರೆಂಟಾಗಿ ಕಟ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ, ಅದಕ್ಕೋಸ್ಕರ ಈ ರೀತಿ ನಾನು ಇಟ್ಕೊತೀನಿ. ನೋಡಿ, ಇವಾಗ ಕಲಶ ಕೂಡ ರೆಡಿ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಹಾಗೆ ಬಳೆನೂ ಹಾಕ್ತಾಯಿದ್ದೀನಿ. ಇದು ಕೈವಾರದಲ್ಲಿ ತಗೊಂಡು ಬಂದಿದ್ದೆ. ಸೊ ಅದನ್ನು ಕಲಶಕ್ಕೆ ನಾನು ಹಾಕ್ತಾಯಿದ್ದೀನಿ. ಹಾಗೆ ನೋಡಿ, ನಮ್ಮ ಮನೇಲಿ ಚಿಕ್ಕ ಕೃಷ್ಣ ಇದ್ದಾನಲ್ವ, ಆ ಕೃಷ್ಣನಿಗೂ ಕೂಡ ನಾನು ಗಂಧ ಇಟ್ಕೊಂಡು ಬಟ್ಟೆಗಳಿಕ್ತಾಯಿದ್ದೀನಿ. ನಮ್ಮ ಚಿಕ್ಕ ಪುಟಾಣಿ ಕೃಷ್ಣನ ನಾನು ಈ ರೀತಿ ನೀಟಾಗಿ ಡೆಕೋರೇಷನ್ ಮಾಡಿ ಇಟ್ಕೊತೀನಿ. ತುಂಬ ಚೆನ್ನಾಗೈತಲ್ವ ಕೃಷ್ಣ. ಇದು ಎಲ್ಲೋ ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ನಾನು ಇದು ತಗೊಂಡು ಬಂದಿದ್ದೆ.
ನಾನು ಇವಾಗ ಮಲ್ಲಿಗೆ ಮೊಗ್ಗು ಕೂಡ ಹೊಂದಿಸ್ಬಿಟ್ಟು ಮಾಲೆ ಮಾಡಿ ಅದಕ್ಕೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದು ಕಲಶಕ್ಕೆ ಮೇಲೆ ಇಡೋಣ ಅಂತೇಳ್ಬಿಟ್ಟು ಬಟ್ಟಿಂಗ್ ಇಡ್ತಾಯಿದ್ದೀನಿ. ಹಾಗೆ ಹೆಕ್ಕದ ಹೂವು ಕೂಡ ಹಾರ ಮಾಡಿ ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ. 3 ಹಾರ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅದಾದಮೇಲೆ ನೋಡಿ ಎಲ್ಲ ರೆಡಿ ಆಯಿತು. ಇವಾಗ ಕಲಶನ ಒಂದು ದೇವ್ರ ಫೋಟೋ ಹತ್ರ ಇಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದೇ ರೀತಿ ನೋಡಿ ದೀಪಗಳು ಕೂಡ ಬಟ್ಟಿಕ್ಕೊಂಡಿದ್ದೆ ಅಲ್ವಾ, ಅದು ಎಣ್ಣೆ ಹಾಕಿ ಬತ್ತಿ ಹಾಕಿ ಆ ಕಡೆ ಈ ಕಡೆ ಇಡ್ತಾಯಿದ್ದೀನಿ. ಅದಾದ ನಂತರ ಅವಾಗಿ ತೋರಿಸಿದ್ನಲ್ವ ಹೆಕ್ಕದ ಹೂವು, ಅದನ್ನು 2 ಹಾರ ಮಾಡಿಕೊಂಡು ದೊಡ್ಡ ಫೋಟೋಗೊಂದು ಚಿಕ್ಕ ಫೋಟೋಗೊಂದು ನಾನು ಹಾಕ್ತಾಯಿದ್ದೀನಿ. ಲಾಸ್ಟ್ ಇಯರು ನನಗೆ ಹೆಕ್ಕದ ಹೂವನೇ ಸಿಕ್ಕಿಲ್ಲ. ಅದಕ್ಕೋಸ್ಕರ ಈ ಇಯರು ನಾನು ಬೇಗನೆ ಕಿತ್ಕೊಂಡು ಬಂದು ಮಾಲೆ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಅದಕ್ಕೆ ಈ ಸರಿ ಹಾಕ್ತಾಯಿದ್ದೀನಿ. ಲಾಸ್ಟ್ ಇಯರು ಹಾಕಿಲ್ಲ. ಅದೇ ರೀತಿ ದಾಸವಾಳನೂ ನಾನು ಇಲ್ಲಿ ಹಾರ ಮಾಡಿಕೊಂಡು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ. 3 ಕಲರ್ ದಾಸವಾಳ, ಬಿಳಿದು ಹಾಗೆ ಪಿಂಕ್ದು ರೆಡ್ದು 3 ನಾನು ಮಿಕ್ಸ್ ಮಾಡಿ ಮಾಲೆ ಕಟ್ಕೊತೀನಿ. ಹಾಗೆ ಚಿಕ್ಕ ಫೋಟೋಗೂ ಕೂಡ ನಾನು ಹೂವನ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನೋಡಿ ದೀಪಗಳಿಗೆ ಆ ಸೈಡ್ ಈ ಸೈಡು ಸೇವಂತಿಗೆ ಹೂವನ್ನ ಇಟ್ಕೊಂಡು ಈ ರೀತಿ ನೀಟಾಗಿ ಡೆಕೋರೇಷನ್ ಮಾಡ್ಕೊತೀನಿ. ನಾನು ಪ್ರತಿ ಶುಕ್ರವಾರ ಸೋಮವಾರ ಇದೇ ರೀತಿ ನೀಟಾಗಿ ಡೆಕೋರೇಷನ್ ಮಾಡ್ಕೊತೀನಿ. ಹೇಗೆ ಕಾಣಿಸ್ತಿದೆ, ಚೆನ್ನಾಗಿದೆಯಾ? ಸೊ ಚೆನ್ನಾಗಿದ್ದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಹೇಗೆ ಅಲಂಕಾರ ಮಾಡ್ಕೊತೀರಾ ದೇವ್ರನ್ನ, ಹಾಗೆ ಕಲಶ ಯಾವ ರೀತಿ ಅಲಂಕಾರ ಮಾಡ್ಕೊತೀರಾ ಅದೆಲ್ಲ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಇವಾಗ ಪ್ರಸಾದ ಅವಲಕ್ಕಿನ 5 ನಿಮಿಷ ನೆನೆಸ್ಬಿಟ್ಟು ಇಟ್ಟಿದ್ದೀನಿ. ಚೆನ್ನಾಗಿ ತೊಳೆದು ನೆನೆಸ್ಕೋಬೇಕು. ಇವಾಗ ನೋಡಿ ಒಂದು ಬಾಳೆಹಣ್ಣ ತಗೊತಾ ಇದ್ದೀನಿ, ಹಣ್ಣಾಗಿರೋದು. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಅದೇ ರೀತಿ ನೋಡಿ ಫ್ರೆಂಡ್ಸ್, ಬೆಲ್ಲನೂ ಇಲ್ಲಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅದಾದ ನಂತರ ತುಪ್ಪನ 1 ಟೇಬಲ್ ಸ್ಪೂನಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಏನೇನು ಹಾಕಿದ್ದೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡಿ ಇವಾಗ ಎಡೆ ಹಾಕಬೇಕಲ್ವ ದೇವರಿಗೆ, ನೆಲನ ಒರೆಸ್ಬಿಟ್ಟು ನೀಟಾಗಿ ರಂಗೋಲಿ ಹಾಕ್ಕೋಬೇಕು. ನೋಡಿ ಇಲ್ಲಿ ನಾವು ಬೆಂಗಳೂರಲ್ಲಿರೋದು, ಅದಕ್ಕೋಸ್ಕರ ನಾವು ಮನೆಯಲ್ಲೇ ಎಡೆ ಹಾಕ್ತೀವಿ. ಅದೇ ಊರಲ್ಲಾದರೆ ನಮ್ಮ ಅತ್ತೆಯವರು ಒಂದು ಮರದ ಕೆಳಗಡೆ ಹೋಗಿ ಅಲ್ಲಿ ಮರಕ್ಕೆ ಪೂಜೆ ಮಾಡಿಬಿಟ್ಟು ಎಡೆ ಹಾಕ್ತಾರೆ. ನಮ್ಮಮ್ಮ ಅವ್ರು ಬಂದು ಇದೇ ರೀತಿ ಮನೆಯಲ್ಲೇ ನಾವು ಎಡೆ ಹಾಕೋದು. ಇವಾಗ ರೆಡಿ ಆಗಿದ್ದೀನಿ, ಇನ್ನು ಪೂಜೆ ಮಾಡಬೇಕಲ್ವ. ನಮ್ಮ ಮನೆಯವ್ರು ಬಂದರೆ ಸ್ನಾನ ಮಾಡಿಕೊಂಡು ಇನ್ನು ಪೂಜೆ ಸ್ಟಾರ್ಟ್ ಮಾಡೋದೆ. ನಮ್ಮ ಮನೆಯವರು ರೆಡಿಯಾಗಿ ಬರೋ ಅಷ್ಟರೊಳಗಡೆ ನಾನು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಪೂಜೆಗೆಲ್ಲ. ಬಾಳೆ ಎಲೆ 3 ಹಾಕ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ 3 ಎಲೆನ ಹಾಕಿದ್ದೀನಿ. ಆವಾಗೆ ಅವಲಕ್ಕಿ ಪ್ರಸಾದ ಮಾಡಿದ್ನಲ್ವ ಸ್ವೀಟ್ದು, ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಸೊ ಪ್ರಸಾದ ಎಲ್ಲ ಹಾಕಿದ್ಮೇಲೆ ಅರಿಶಿನ ಕುಂಕುಮನ ಸೈಡ್ಗೆ ಹಾಕ್ತಾಯಿದ್ದೀನಿ. ಹಾಕ್ದಾದ ನಂತರ ನಮ್ಮ ಮನೆಯವರು ರೆಡಿಯಾಗಿ ಬಂದರು. ನಾನು ಇಲ್ಲಿ ಪೂಜೆ ಮಾಡೋಕ್ಕೆ ಊದುಬತ್ತಿನ ಹಚ್ಕೊತಾ ಇದ್ದೀವಿ. ಇಬ್ಬರೂ ಸೇರಿ ದೀಪನ ಎಣಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ನಮ್ಮ ಮನೆಯವರು ಕೆಲಸದಿಂದ ಬರೋ ಅಷ್ಟರೊಳಗಡೆ ಎಲ್ಲ ಕಲಶನೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಫೋಟೋಗಳಿಗೆಲ್ಲ ಹೂವು ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಇವಾಗ ಬೇಗನೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ, ಲೇಟಾಗುತ್ತೆ ಅನ್ನೋಕ್ಕೋಸ್ಕರ 6 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ಇಲ್ಲಿ ಕರ್ಪೂರ ಅಂಟಿಸ್ತಾ ಇದ್ದೀವಿ. 4 ಗಂಟೆ ಹೊಡಿತಾ ಇದ್ದೀನಿ. ಎಲ್ಲ ಪೂಜೆ ಎಡೆಗೂ ಸಾಂಬ್ರಾಣಿ ಹಾಕ್ಬಿಟ್ಟು ಹಾಗೆ ಕರ್ಪೂರ ಹಚ್ಬಿಟ್ಟು ನಮಸ್ಕಾರ ಮಾಡ್ಕೊತಾ ಇದ್ದೀವಿ ಇಬ್ಬರು. ನೋಡಿ ನಮಸ್ಕಾರ ಮಾಡ್ಕೊಂಡಾದಮೇಲೆ ಪೂಜೆ ಎಲ್ಲ ಮುಗೀತು. ಇವಾಗ ಈಚೆ ಹೋಗಿ ಬೆಟ್ಟ ನೋಡಬೇಕು ಅಂತಾರೆ. ಇಲ್ಲಿ ಸಿಟಿಯಲ್ಲಿ ಬೆಟ್ಟ ಕಾಣಿಸಲ್ವಲ್ಲ, ಸೊ ಈಚೆ ಹೋಗಿ ಸುಮ್ಮನೆ ಸ್ವಲ್ಪ ತಿದ್ಬಿಟ್ಟು ಬಂದು ಇವಾಗ ಊಟಕ್ಕೆ ಕೂತ್ಕೊಂಡಿದ್ವಿ. ಇಲ್ಲಿ ಪ್ರಸಾದ ಬಾಳೆ ಎಲೆಯಲ್ಲಿ ತಿನ್ನಬೇಕು ಅಂತ ಹೇಳಿದರೆ ಅವರು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಕೇಳ್ತಾ ಇದ್ದೀನಿ, ಯಾಕೆ ಆ ಥರ ಮಾಡ್ತಾಯಿದ್ದೀಯ ಅಂದರೆ ಅರಿಶಿನ ಕುಂಕುಮ ಇದೆ ನೋಡಿಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.